ಓಂ ಆದ್ಯಂತವಂತಃ ಕವಯಃ ಪುರಾಣಾ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ನಾರಾಯಣೇ ತ್ವೇಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮಃ ಸುಮಹಾನ್ಯವಿಷ್ಟಃ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾತೇನ ಕುಂತ್ಯಾಂ ಬಲವಾನ್ ಸುಜಾತಃ ಶೂರಸ್ತಪಸ್ವಿ ದ್ವಿಷತಾಂ ನಿಹಂತ ಸತ್ಯೇ ಚ ಧರ್ಮೇ ಚ ರತಃ ಸದೈವ ಪರಾಕ್ರಮೇ ಶತ್ರುಭಿರಪ್ರಧೃಷ್ಯಃ ಯೋಧೀಯಾಯ ಗುರೋಃ ಶಾಸ್ತ್ರಂ ಶಸ್ತ್ರಂ ಚ ಭೃಗುಪುಂಗವಾತ್ ಅನ್ವಶಾದ್ಧರ್ಮಜಂ ಧರ್ಮಂ ತಂ ಭೀಷ್ಮಂ ಪ್ರಣಮಾಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಅನುಶಾಸನ ಪರ್ವದ 1264ನೇ ಭಾಗ ಇದು. ಈಗ ನಾವು ನೋಡಬೇಕಾಗಿರುವಂತಹ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 145ನೇದ್ದು, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 260ನೇದ್ದು, ವೈಷ್ಣವ ಪಾಠದಲ್ಲಿ 244ನೇದ್ದು, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 155ನೇದ್ದು. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಸರ್ವೇಷಾಂ ಪ್ರವಕ್ತॄಣಾಂ ಶ್ರೋತॄಣಾಂ ಚ ಅನುಶಾಸನ ಪರ್ವ ಗತಾಃ ಯಾಃ ಕಥಾಃ ಶ್ರವಣ ವಿಷಯಾಃ ಬೋಭೂಯಂತೆ ತಾಸಾಂ ಮಧ್ಯೆ ಭೀಷ್ಮಣ ಶಾಂತನವೇನ ಸಾನುಜಂ ಧರ್ಮಜಂ ಪ್ರತಿ ಯಾ ಬ್ರಾಹ್ಮಣಾನಾಂ ಶಕ್ತಿ ಯಚ್ಚ ಮಹತ್ವಂ ಪ್ರತ್ಯಪಾದ್ಯತ ತಾಸಾಂ ಕಥಾನಾಂ ಮಧ್ಯೆ ಉಚತ್ಯಸ್ಯ ಕಥಾ ಗತೆ ದಿವಸೆ ಪ್ರಾವರ್ತತ. ಅದ್ಯ ಅಗಸ್ತ್ಯ ವಸಿಷ್ಠಯೋಃ ಕಥಾ ಸಂಪ್ರವರ್ತತೆ ತರಾಂ. ಬ್ರಾಹ್ಮಣರ ಶಕ್ತಿ ಮಹತ್ವ ಇತ್ಯಾದಿಗಳನ್ನ ಭೀಷ್ಮರು ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಈ ಅನೇಕ ಋಷಿಗಳು ಹೇಗೆ ಮಹಾಕಾರ್ಯಗಳನ್ನು ಮಾಡಿದರು ಅಂತ ಅನ್ನೋದನ್ನ ವಾಯುದೇವ ಕಾರ್ತವೀರ್ಯಾರ್ಜುನನಿಗೆ ಹೇಳ್ತಾ ಇದ್ದಾನೆ. ಉಚಥ್ಯನ ಕಥೆಯನ್ನ ಈ ಹಿಂದೆ ನಾವು ನೋಡಿ ಮುಗಿಸಿದ್ದೀವಿ. ಇದೀಗ ಅಗಸ್ತ್ಯ ವಸಿಷ್ಠರು ಅವರ ಕಥೆಯನ್ನ ನಾವು ನೋಡೋರಿದ್ದೇವೆ. ಕಾರ್ತವೀರ್ಯಾರ್ಜುನ ಸುಮ್ಮನಾದ, ಏನು ಹೇಳಿಲ್ಲ. ಆಗ ವಾಯುದೇವ ಮುಂದೆ ಮತ್ತೆ ಮಾತಾಡ್ತಾ ಹೋದ. ಅಗಸ್ತ್ಯರ ಮಹಿಮೆಯನ್ನು ಹೇಳ್ತೇನೆ ಕೇಳು. ದೇವತೆಗಳು ಒಂದು ಯುದ್ಧದಲ್ಲಿ ದೈತ್ಯರಿಗೆ ಸೋತು ಹೋದರು. ಈ ದೈತ್ಯರು ಆ ದೇವತೆಗಳು ಮಾಡುವಂತಹ ಎಲ್ಲಾ ಧಾರ್ಮಿಕ ಕ್ರಿಯೆಗಳನ್ನು ಹಾಳು ಮಾಡಿದರು. ಯಜ್ಞದ ಫಲಗಳನ್ನು ಅದೆಲ್ಲವನ್ನು ಅವರು ಅಪಹರಿಸಿಬಿಟ್ರು. ಪಿತೃಗಳ ಸ್ವಧಾವನ್ನು ಕೂಡ ಅಪಹಾರ ಮಾಡಿದರು ಅಂತಿದೆ. ಪಿತೃಗಳ ಸ್ವಧಾವನ್ನು ಅಪಹಾರ ಮಾಡುವುದು ಅಂದರೆ ಪಿತೃಗಳಿಗೆ ಸಂಬಂಧಪಟ್ಟಂತಹ ಶ್ರಾದ್ದ ಕ್ರಿಯೆಗಳನ್ನು ಹಾಳು ಮಾಡಿದರು. ಅದರ ಫಲವನ್ನ ತಾವೇ ಅಪಹರಿಸುವಂತಹ ದುರ್ಬುದ್ಧಿಯನ್ನು ತೋರಿಸಿದ್ರು. ಯಜ್ಞಗಳನ್ನು ಹಾಳು ಮಾಡಿದ್ರು. ಯಜ್ಞದ ಫಲಗಳನ್ನು ಕೂಡ ತಾವೇ ಅಪಹರಿಸುವಂತಹ ಪ್ರವೃತ್ತಿ ಮಾಡಿದರು ಅಂತ ಅರ್ಥ. ಆಗ ದೇವತೆಗಳಿಗೆ ಸೂರ್ಯನಂತೆ ತೇಜಸ್ವಿಯಾದಂತಹ ಅಗಸ್ತ್ಯನ ಭೇಟಿಯಾಯಿತು. ಆತನಿಗೆ ನಮಸ್ಕಾರ ಮಾಡಿದರು. ಆತನ ಕುಶಲ ಪ್ರಶ್ನೆ ಮಾಡಿದರು. ಕುಶಲ ಪ್ರಶ್ನೆ ಮಾಡಿ ಈ ಮುಂದಿನಂತೆ ಅವನನ್ನ ಮಾತನಾಡಿಸಿದರು. ನಾವೀಗ ಒಂದು ಯುದ್ಧದಲ್ಲಿ
ದೈತ್ಯರಿಂದ ಸೋತು ಹೋಗಿದ್ದೇವೆ, ನಮ್ಮ ಐಶ್ವರ್ಯ ರಾಜ್ಯ ಎಲ್ಲವನ್ನೂ ಕಳ್ಕೊಂಡಿದ್ದೇವೆ, ಮಹಾಭಯ ನಮಗೀಗ ಬಂದೊದಗಿದೆ. ತದಸ್ಮಾನ್ನೋ ಭಯಾತ್ ತೀವ್ರಾತ್ ತ್ರಾಹಿತ್ವಂ ಮುನಿಪುಂಗವ, ಆದ್ರಿಂದ ನೀನೇ ನಮ್ಮನ್ನು ಕಾಪಾಡಬೇಕು ಅಂತ ಅವನಿಗೆ ಹೇಳಿದ್ರು. ಆಗ ಅಗಸ್ತ್ಯರಿಗೆ ಕೋಪ ಬಂತು. ಅವರ ಶರೀರದಿಂದ ಜ್ವಾಲೆಗಳು ಹೊರಗೆ ಬಂದವು. ಆ ಜ್ವಾಲೆಗಳಿಂದ ದಗ್ಧರಾಗಿ ಸಹಸ್ರ ಸಂಖ್ಯೆಯಲ್ಲಿ ದೈತ್ಯರು ಉರಿದು ಕೆಳಗೆ ಬಿದ್ರು, ಬೂದಿಯಾಗಿ ಕೆಳಗೆ ಬಿದ್ರು. ಸ್ವರ್ಗ ಭೂಲೋಕ ಅದನ್ನೆಲ್ಲ ತ್ಯಾಗ ಮಾಡಿ ಹೊರಟೋದ್ರು. ಅವರು ದಕ್ಷಿಣ ದಿಕ್ಕಿನ ಕಡೆ ಹೊರಟು ಹೋದ್ರು ಅಂತ ಕೇಳಿ ಬರ್ತದೆ. ಅದೇ ಸಂದರ್ಭದಲ್ಲಿ ಈ ಭೂಲೋಕದಲ್ಲಿ ಬಲಿಚಕ್ರವರ್ತಿ ಒಂದು ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದ. ಬಲಿಚಕ್ರವರ್ತಿ ಜೊತೆಗಿದ್ದಂತಹ ದೈತ್ಯರು ಯಾವುದೇ ಹಾನಿಗೊಳಗಾಗಲಿಲ್ಲ. ಉಳಿದ ಬೇರೆ ಯಾವ ದೈತ್ಯರಿದ್ರು ಅವರೆಲ್ಲ ಅಗಸ್ತ್ಯರ ತೇಜಸ್ಸಿಗೆ ಸಿಕ್ಕು ಸುಟ್ಟು ಬೂದಿ ಆದರು. ಅದರಿಂದ ದೇವತೆಗಳಿಗೆ ಏನು ಭಯ ಆಗಿತ್ತೋ ಆ ಭಯ ಎಲ್ಲ ಪರಿಹೃತ ಆಯಿತು. ದೇವತೆಗಳು ಸಮಾಧಾನ ಪಟ್ಟರು. ಆದರೆ ಇನ್ನೂ ಭೂಲೋಕದಲ್ಲಿ ಅನೇಕ ಜನ ದೇವತೆಗಳು ದೈತ್ಯರು ಇದ್ರೇ ಇದ್ರು. ಆ ಭೂಮಿಷ್ಠಾನ್ ಅಸುರಾಂಜಹಿ, ಭೂಮಿಯಲ್ಲಿರುವಂತಹ ದೈತ್ಯರನ್ನು ಕೂಡ ನೀನು ನಾಶಪಡಿಸಬೇಕು ಅಂತ ಅಗಸ್ತ್ಯನನ್ನ ಆ ದೇವತೆಗಳು ಪ್ರಾರ್ಥಿಸಿದರು. ಆಗ ಅಗಸ್ತ್ಯ, ನನಗೆ ಆ ಶಕ್ತಿ ಇಲ್ಲ, ಅರ್ಥಾತ್ ನನಗೆ ಆ ಇಚ್ಛೆ ಇಲ್ಲ, ದಗ್ಧುಂ ತಪೋಹಿ ಕ್ಷೀಯೇನ್ಮೇ ನದಕ್ಷ್ಯಾಮೀತಿ ಪಾರ್ಥಿವ, ನಾನು ಈಗಾಗಲೇ ನನ್ನ ತಪಶಕ್ತಿಯನ್ನು ವ್ಯಯಿಸಿ ರಾಕ್ಷಸರನ್ನ ನಾಶಪಡಿಸಿದ್ದೇನೆ, ಇನ್ನೂ ಹೆಚ್ಚಿನ ರಾಕ್ಷಸರ ಶಕ್ತಿಗಾಗಿ ನಾನು ತಪಸ್ಸನ್ನು ವ್ಯಯಿಸಿದರೆ ನನ್ನ ಶಕ್ತಿ ಕ್ಷೀಣ ಆಗ್ತದೆ, ಅದರಿಂದ ಇದನ್ನು ಮಾಡೋದಿಲ್ಲ ಅಂತ ಅಗಸ್ತ್ಯರು ಹೇಳಿಬಿಟ್ರು. ಅಗಸ್ತ್ಯನಿಗಿಂತ ಮಹಾಪರಾಕ್ರಮಿಯಾದ ರಾಜನನ್ನ ನೀನು ಎಲ್ಲಾದರೂ ನೋಡಿದ್ದೀಯಾ ಹೇಳು ಅಂತ ವಾಯು ಈ ಕಾರ್ತವೀರ್ಯಾರ್ಜುನನಿಗೆ ಪ್ರಶ್ನಿಸಿದ. ಕಾರ್ತವೀರ್ಯಾರ್ಜುನ ಮತ್ತೆ ಏನೂ ಹೇಳಿಲ್ಲ, ಸುಮ್ಮನೆ ಆದ. ವಾಯುವಿನ ಮಾತನ್ನ ಕೇಳ್ತಾ ಇದ್ದ. ಮುಂದೆ ವಾಯು ವಸಿಷ್ಠರ ಮಹತ್ವವೊಂದನ್ನು ಕುರಿತು ನಿನಗೆ ವರ್ಣನೆ ಮಾಡ್ತೇನೆ, ಅದನ್ನು ಕೇಳು ಅಂತ ವಸಿಷ್ಠನ ಕಥೆಯನ್ನು ಹೇಳಲಿಕ್ಕೆ ತೊಡಗಿದರು. ದೇವತೆಗಳು ಹಿಂದೊಮ್ಮೆ ಮಾನಸ ಸರೋವರದ ತೀರದಲ್ಲಿ ಒಂದು ಯಜ್ಞವನ್ನ ಪ್ರಾರಂಭಿಸಿದ್ರು. ವಸಿಷ್ಠರಿಗೆ ಶರಣಾಗತರಾಗಿ ಅವರ ಮಹಿಮೆಯನ್ನು ತಿಳಿದು ಪ್ರಾಯ ಅವರ ಮಾರ್ಗದರ್ಶನದಲ್ಲಿಯೇ, ಇಲ್ಲೇನು ಹಾಕಿ ಕಾಣಿಸೋದಿಲ್ಲ, ಆದರೂ ನಾನೊಂದು ಊಹೆ ಮಾಡಿದೆ ಅಷ್ಟೆ, ಈ ಯಜ್ಞವನ್ನ ಅವರು ಪ್ರಾರಂಭಿಸಿದ್ರು. ಆಗ ಅಲ್ಲಿ ಕಲಿ ಅಂತ ರಾಕ್ಷಸರ ಒಂದು ಗುಂಪು, ಅವರು ಈ ಸಂದರ್ಭವನ್ನು ಗಮನಿಸಿದರು. ಯಜ್ಞ ದೀಕ್ಷೆಯನ್ನು ತಗೊಂಡಿದ್ದಾರೆ ಈ ದೇವತೆಗಳೆಲ್ಲ, ಆದ್ರಿಂದ ಅವರೀಗ ದುರ್ಬಲರಾಗಿದ್ದಾರೆ, ಅವರು ನಮ್ಮನ್ನು ಎದುರಿಸಲಿಕ್ಕೆ ಶಕ್ತರಾಗೋದಿಲ್ಲ. ಆದ್ರಿಂದ ಈ ದೇವತೆಗಳನ್ನೆಲ್ಲ ಈಗ ಕೊಂದು ಬಿಡೋಣ ಅಂತ ಆಲೋಚನೆ ಮಾಡಿದರು. ಅದರಂತೆ ಯುದ್ಧನೂ ಕೂಡ ಪ್ರಾರಂಭ ಕಂಡಿತು. ಅಲ್ಲೇ ಸಮೀಪದಲ್ಲಿ ಒಂದು ಸರೋವರ ಇತ್ತು. ಆ ಸರೋವರಕ್ಕೆ ಬ್ರಹ್ಮನ ಒಂದು ವರ ಇತ್ತು, ಸತ್ತವರು ಯಾರನ್ನೇ ಅಲ್ಲಿ ಹಾಕಿದ್ರು ಕೂಡ ಅವ್ರ ಮೇಲೆ ಬರಬೇಕು ಅಂತ. ಕಲಿಗಳು ಅಂತ ಹೆಸರಿನ ಈ ದೈತ್ಯರೇನಿದ್ರು, ದೈತ್ಯರ ಗುಂಪು ದೇವತೆಗಳ ಜೊತೆ ಯುದ್ಧ ಮಾಡುವಾಗ ಸತ್ತವರನ್ನ ಆ ಸರೋವರದಲ್ಲಿ ಮುಳುಗಿಸ್ತಾ ಇದ್ರು. ಮರುಕ್ಷಣದಲ್ಲೇ ಸತ್ತವನು ಮತ್ತೆ ಜೀವಂತಾಗಿ ಮೇಲೆ ಬರ್ತಿದ್ದ. ಆ ದಾನವರು ಮತ್ತೆ ಮೇಲೆ ಬಂದು ತಮ್ಮ ದರ್ಪದಿಂದ ಆ ಸರೋವರವನ್ನ ಉಲ್ಲೋಲ ಕಲ್ಲೋಲ ಮಾಡಿ ಮತ್ತೆ
ಮುಂದೆ ಯುದ್ಧಕ್ಕೆ ಸಿದ್ಧರಾಗ್ತಿದ್ರು. ದೇವತೆಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ರು. ದೇವತೆಗಳೆಲ್ಲ ಹೆದರಿ ಇಂದ್ರನಿಗೆ ಶರಣ ಹೋದ್ರು. ಆಗ ಇಂದ್ರ ಆ ಕಲಿಗಳು ಅನ್ನೋ ರಾಕ್ಷಸರು ಏನಿದ್ರು ಅವರನ್ನ ಎದುರಿಸಿ ತಾನು ಯುದ್ಧಕ್ಕೆ ಹೋದ. ಆದ್ರೆ ಇಂದ್ರನನ್ನು ಅವರು ಸೋಲಿಸಿಬಿಟ್ರು. ಆಗ ವಸಿಷ್ಠರಿಗೆ ಇದೆಲ್ಲ ತಿಳಿಯಿತು. ಅವರು ತಮ್ಮ ತಪಸ್ಸಿನ ಶಕ್ತಿಯಿಂದ ಆ ರಾಕ್ಷಸರ ಗುಂಪು ಕಲಿಗಳು ಅನ್ನುವರನ್ನ ಪೂರ್ಣವಾಗಿ ಸುಟ್ಟು ಹಾಕಿಬಿಟ್ರು. ಮತ್ತೆ ಗಂಗಾದೇವಿಗೆ ಪ್ರಾರ್ಥಿಸಿ ಆ ಸರೋವರದ ಬಳಿಗೆ ಬಾ ಅಂತ ಹೇಳಿದ್ರು. ಅದರಂತೆ ಸರೋವರಕ್ಕೆ ಆ ಗಂಗಾದೇವಿ ಬಂದಳು. ಗಂಗಾದೇವಿ ಅಲ್ಲಿಗೆ ಬಂದ ಕೂಡಲೇ ಆ ಸರೋವರ ಒಡೆದು ಹೋಯಿತು. ಗಂಗಾ ನದಿಯ ಮೂಲಕವಾಗಿ ಆ ಸರೋವರ ಭಿನ್ನವಾದ ಕಾರಣದಿಂದ ಮತ್ತೆ ಅಲ್ಲಿಂದ ಮುಂದೆ ಏನು ನದಿಯ ಪ್ರವಾಹ ಹರಿದು ಬಂತು, ಆ ಸರೋವರದ ತಟಗಳೆಲ್ಲವೂ ಒಡೆದು ಹೋದ್ಮೇಲೆ ನೀರಿನ ಪ್ರವಾಹ ಮುಂದೆ ಬಂತಲ್ಲ, ಅದಕ್ಕೆ ಸರಯೂ ಅಂತ ಹೆಸರು ಬಂತು. ಸರೋಭಿನ್ನಂ ತಯಾ ನದ್ಯಾಹ ಸರಯೂಹು ಸಾ ತಥೋ ಅಭವತ್ ಹತಾಶ್ಚ ಬಲಿನೋ ಯತ್ರ ಸಹ ದೇಶ ಖಲಿನಃ ಅಭವತ್. ಆ ದೇಶಕ್ಕೆ ಖಲಿನ ಅಂತಾನೆ ಹೆಸರು ಬಂತು. ಯಾಕಂದ್ರೆ ಖಲಿಗಳು ಅನ್ನೋ ಹೆಸರಿನ ರಾಕ್ಷಸರೇ ಅಲ್ಲಿ ಹತರಾಗಿದ್ರು. ಸರೋವರವನ್ನ ಭೇದಿಸಿ ಹೊರಗೆ ಬಂದಿದ್ರಿಂದ ಆ ನೀರಿನ ಪ್ರವಾಹ ಸರಯೂ ಅಂತ ಮುಂದೆ ಲೋಕದಲ್ಲಿ ಖ್ಯಾತ ಆಯಿತು. ಹೀಗೆ ಆ ಸರೋವರಕ್ಕೆ ಬ್ರಹ್ಮನ ವರ ಇತ್ತು, ಯಾರನ್ನೇ ಅಲ್ಲಿ ಮುಳುಗಿಸಿದ್ರೆ ಅವರೆಲ್ಲ ಜೀವಂತರಾಗಿ ಬರಬೇಕು ಅಂತ ಹೇಳಿ. ಅಷ್ಟಾದ್ರೂ ಕೂಡ ವಸಿಷ್ಠರ ಶಕ್ತಿಯಿಂದ ಆ ಎಲ್ಲ ದೈತ್ಯರು ದಗ್ಧರಾಗಿ ಹೋದ್ರು. ಇದು ಬ್ರಾಹ್ಮಣರ ಶಕ್ತಿ. ನೀನೇನಾದ್ರೂ ಬ್ರಾಹ್ಮಣರಿಗಿಂತಲೂ ಹೆಚ್ಚು ಶಕ್ತಿಶಾಲಿಗಳಾದಂತಹ ರಾಜರನ್ನ ಪರಾಕ್ರಮಿಗಳನ್ನು ನೋಡಿರುವುದಾದರೆ ಅಂತವ್ರು ಯಾರಿದ್ದಾರೆ ಅಂತ ತಿಳಿಸು. ವಾಯು ಕಾರ್ತ್ಯವೀರ್ಯಾರ್ಜುನನಿಗೆ ಸವಾಲು ಹಾಕಿದೆ. ಅದಕ್ಕೆ ಪ್ರತಿಯಾಗಿ ಏನೂ ಮಾತಾಡಲಿಲ್ಲ ಕಾರ್ತ್ಯವೀರ್ಯಾರ್ಜುನ. ಮುಂದಿನ ಅಧ್ಯಾಯದಲ್ಲಿ ಅತ್ರಿ ಮತ್ತು ಚ್ಯವನ ಇವರೆಲ್ಲರ ಮಹಿಮೆಯನ್ನ ವರ್ಣನೆ ಮಾಡ್ತಾನೆ ವಾಯು ಕಾರ್ತ್ಯವೀರ್ಯಾರ್ಜುನನಿಗೆ. ಬ್ರಾಹ್ಮಣರ ಮತ್ತೊಂದು ಮಹತ್ವವನ್ನ ಹೇಳ್ತೇನೆ ಕೇಳು. ಅತ್ರಿಗಳು ಮಾಡಿದಂಥ ಒಂದು ಮಹಾಪರಾಕ್ರಮದ ಪ್ರದರ್ಶನ. ದೇವತೆಗಳು ದಾನವರ ನಡುವೆ ಒಂದು ಯುದ್ಧ ನಡೆದಿತ್ತು. ತೀವ್ರವಾದಂಥ ಅಂಧಕಾರನೇ ಇತ್ತು. ಆ ಅಂಧಕಾರದಲ್ಲಿ ಯುದ್ಧ ನಡೆದಿತ್ತು. ಘೋರೆ ತಮಸಿ ಅಯೋಧ್ಯ ಅಂತ ತೀವ್ರವಾದಂಥ ಕತ್ತಲಿತ್ತು. ಆ ಕತ್ತಲಿನಲ್ಲಿ ಯುದ್ಧ ನಡೆದಿತ್ತು. ಈಗೇನು ಈ ಪ್ರಸಂಗವನ್ನು ನೋಡ್ತಾ ಇದ್ದೇವೆ, ಇದು ಉತ್ತರ ಭಾರತದ ಪಾಠ, ಟಿ ಆರ್ ಕೃಷ್ಣಾಚಾರ್ಯರ ಪಾಠ ಮತ್ತು ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಕಾಣಿಸ್ತದೆ. ವೈಷ್ಣವ ಪಾಠದಲ್ಲಿ ಈ ಒಂದು ಭಾಗ ಕಾಣಿಸೋದಿಲ್ಲ. ಮುಂದೆ ಚ್ಯವನರ ಪರಾಕ್ರಮದ ವರ್ಣನೆ ಇನ್ನು ಮುಂದೆ ಬರೋದಿದೆ. ಆ ಯುದ್ಧದಲ್ಲಿ ರಾಹು ಚಂದ್ರ ಮತ್ತು ಸೂರ್ಯರಿಬ್ಬರನ್ನು ಕೂಡ ಗಾಯಗೊಳಿಸಿದ್ದ ಬಾಣಗಳಿಂದ. ಆದ್ರಿಂದ ಎಲ್ಲ ಕಡೆ ಕತ್ತಲಾಗಿತ್ತು. ದೇವತೆಗಳು ಕೂಡ ಕತ್ತಲಿನಲ್ಲಿ ಬಳಲಿದ್ರು. ದಾನವರ ಕೈ ಮೇಲಾಯಿತು. ಆಗ ಆ ದೇವತೆಗಳಿಗೆ ಅತ್ರಿಯ ದರ್ಶನ ಆಯಿತು. ಅತ್ರಿಯನ್ನು ಕೇಳಿದರು. ಚಂದ್ರ ಮತ್ತು ಸೂರ್ಯ ಇಬ್ಬರು ಕೂಡ ಈಗ ಕ್ಷೀಣರಾಗಿದ್ದಾರೆ. ಆದ್ರಿಂದ ಮಹಾ ಅಂಧಕಾರ ಕವಿದಿದೆ. ನಮಗೆ ಶಾಂತಿ ಇಲ್ಲದಂತಾಗಿದೆ. ಸೋಲು ನಮ್ಮ ಬೆನ್ನಟ್ಟಿದೆ. ನನ್ನನ್ನು ಕಾಪಾಡಬೇಕು ನೀವು ಅಂತ ಆ ಅತ್ರಿಯನ್ನ ಅವ್ರು ಕೇಳಿದರು. ಕಥಂ ರಕ್ಷಾಮಿ ಭವತಃ, ನಾನು ನಿಮ್ಮನ್ನು ಹೇಗೆ ರಕ್ಷಿಸಬೇಕು, ನಾನು ಏನ್ ಮಾಡಬೇಕಾಗಿದೆ ಹೇಳಿ ಅಂತ ಆ ಅತ್ರಿ ದೇವತೆಗಳನ್ನ ಕೇಳಿದರು. ತಿಮಿರಗ್ನ ಚಂದ್ರಮಾಭವ ಸವಿತಾಭವ ದಸ್ಯುಹಂತಾಚ ನೋಭವ ಅಂತ ಆ ದೇವತೆಗಳು ಈ ಅತ್ರಿಯನ್ನ ಪ್ರಾರ್ಥಿಸಿದರು. ಆ ದೇವತೆಗಳ ಪ್ರಾರ್ಥನೆಗೆ ಏನರ್ಥ? ತಿಮಿರಗ್ನ ಚಂದ್ರಮಾಭವ, ಕತ್ತಲನ್ನು ನಾಶ ಮಾಡುವಂತಹ ಚಂದ್ರ ನೀನಾಗು, ಸೂರ್ಯ ನೀನಾಗು, ನಮ್ಮ ಶತ್ರುಗಳನ್ನು ನಾಶಪಡಿಸು. ದಸ್ಯುಹಂತಾಚ ನೋಭವ ಅಂತೇನು ಶಬ್ದ ಇದೆಯಲ್ಲ, ಅದು ಆ ಶಬ್ದ ಈ ಕೆಲವು ಕಡೆ ಕಾಣಿಸ್ತದೆ, ಕೆಲವು ಕಡೆ ಕಾಣಿಸೋದಿಲ್ಲ. ಈ ಕಥೆ ಎಲ್ಲೆಲ್ಲಿ ಯಾವ ಪಾಠಗಳಲ್ಲಿ ಇದೆಯೋ
ಅಲ್ಲೇ ಆ ಶಬ್ದ ಕೆಲವು ಕಡೆ ಕಾಣಿಸ್ತದೆ, ಕೆಲವು ಕಡೆ ಕಾಣಿಸೋದಿಲ್ಲ. ಅದು ಏನೇ ಇರಲಿ, ಇದ್ದ ಕಥೆಯನ್ನ ಹೇಳ್ತಾ ಹೋಗ್ತೇನೆ. ಆಗ ಅತ್ರಿಗಳು ಚಂದ್ರ ಮತ್ತು ಸೂರ್ಯರ ರೂಪವನ್ನು ತಾಳಿದರು. ಪ್ರಕಾಶಮಕರೋದತ್ರಿ ತಪಸಾ ಸ್ವೇನ ಸಂವೃತಃ ದೃಷ್ಟ್ವಾ ನಾತಿಪ್ರಭಂ ಸೋಮಂ ತಥಾ ಸೂರ್ಯಂ ಚ ಪಾರ್ಥಿವ. ಹೀಗೆ ಅವರು ರೂಪ ತಾಳಿದಾಗ ಎಲ್ಲ ಕಡೆ ಬೆಳಕಾಯಿತು. ಆಗ ದೇವತೆಗಳು ಆ ಶತ್ರುಗಳಂಥ ದಾನವರನ್ನ ಗೆಲ್ಲಲಿಕ್ಕೆ ಅನುಕೂಲ ಆಯಿತು. ಅತ್ರಿ ತನ್ನ ತಪಸ್ಸಿನ ಬಲದಿಂದ ಆ ಸೂರ್ಯನನ್ನ ಮತ್ತೆ ತೇಜಸ್ವಿಯನ್ನಾಗಿ ಮಾಡಿದರು. ಈ ಅತ್ರಿಗಳ ಪರಾಕ್ರಮ ಎಂಥದ್ದು. ನಿತ್ಯ ಅಗ್ನಿಹೋತ್ರ ಮಾಡುವಂಥವರು, ಗಾಯತ್ರಿ ಜಪದಲ್ಲಿ ನಿರತರಾದವರು, ಗಡ್ಡೆ ಗೆಣಸುಗಳನ್ನು ತಿಂತಾ ಇರುವಂಥವರು. ಅತ್ರಿ ಮಾಡಿದ ಕಾರ್ಯಗಳನ್ನು ನಿನಗೆ ವರ್ಣನೆ ಮಾಡಿದ್ದೇನೆ. ಅತ್ರಿಗಿಂತ ಶ್ರೇಷ್ಠನಾದ ವ್ಯಕ್ತಿ ಯಾರಾದರೂ ನಿನಗೆ ಎಲ್ಲಿಯಾದರೂ ಕಂಡಿದ್ದಾದರೆ ಅದನ್ನು ವಿವರಿಸುವಂತ ವಾಯು ಕಾರ್ತಿವೀರ್ಯಾರ್ಜುನನಿಗೆ ಹೇಳಿದ. ಆಗ ಕಾರ್ತಿವೀರ್ಯಾರ್ಜುನ ಏನೂ ಮಾತನಾಡಲಿಲ್ಲ. ಮುಂದೆ ವಾಯು ಆ ಮಾತನಾಡಲಿಕ್ಕೆ ತೊಡಗಿದೆ. ಮುಂದೆ ಚ್ಯವನರು ಮಾಡಿದಂತಹ ಒಂದು ಮಹಾಪರಾಕ್ರಮದ ಬಗ್ಗೆ ವರ್ಣನೆ ಕೇಳಿ ಬರ್ತದೆ. ಈ ಚ್ಯವನ ಋಷಿಗಳು ಒಂದು ಬಾರಿ ಅಶ್ವಿನಿ ದೇವತೆಗಳಿಗೆ ಸೋಮದ ಆಹುತಿಯನ್ನು ಕೊಟ್ಟು ಯಜ್ಞ ಮಾಡಿಸ್ತೇನೆ ಅಂತ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ತೊಡಗಿದರು. ಆ ಸಂದರ್ಭದಲ್ಲಿ ಇಂದ್ರ ಅಲ್ಲಿಗೆ ಬಂದು ಆ ಚ್ಯವನರನ್ನ ತಡೆ ಹಿಡಿದ. ಸೋಮದ ಆಹುತಿಯನ್ನ ನೀವು ಈ ಅಶ್ವಿನಿ ದೇವತೆಗಳಿಗೆ ಕೊಡುವಂತಿಲ್ಲ ಅಂತ. ಆಗ ಇಂದ್ರನನ್ನ ಈ ಚ್ಯವನ ಋಷಿಗಳು ಹೇಗೆ ಸೋಲಿಸಿದರು ಅನ್ನುವ ವರ್ಣನ ಇಲ್ಲಿ ಈಗ ಕಾಣಿಸ್ತದೆ. ಈಗ ನಾವು ನೋಡ್ತಿರುವ ಭಾಗ ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತು ಉತ್ತರ ಭಾರತದ ಪಾಠದಲ್ಲಿ ಕಾಣಿಸ್ತದೆ. ಆದರೆ ವೈಷ್ಣವ ಪಾಠದಲ್ಲಿ ಈ ಭಾಗ ಕಾಣಿಸೋದಿಲ್ಲ. ಚ್ಯವನರು ಇಂದ್ರನಿಗೆ ಬುದ್ಧಿ ಕಲಿಸಿದಂತಹ ಪಾಠ, ಚ್ಯವನದ ಕೈ ಮೇಲಾದಂತಹ ಪಾಠ ಇಲ್ಲಿ ಕಾಣಿಸೋದಿಲ್ಲ. ಆದರೆ ಈ ಕಥೆ ಪ್ರಾಮಾಣಿಕವಾಗಿಯೇ ಇದೆ. ಬೇರೆ ಬೇರೆ ಕಡೆ ಮಹಾಭಾರತದಲ್ಲಿ, ಬೇರೆ ಕಡೆ ಬೇರೆ ಪುರಾಣಗಳಲ್ಲೆಲ್ಲ ಈ ಕಥೆ ಬಂದಿದೆ. ಆ ಕಥೆಯನ್ನು ಕೇಳಿದವರ ಅನುಕೂಲಕ್ಕಾಗಿ ಇಲ್ಲಿ ಹೀಗೆ ಹೇಳ್ತೇನೆ. ಅತ್ರಿಗಳ ಪತ್ನಿ ಅನಸೂಯ, ಸುಕನ್ಯಾ, ನಮಗಿದು ಗೊತ್ತಿದೆ. ಸುಕನ್ಯಾ ಶರ್ಯಾತಿ ರಾಜನ ಮಗಳು. ಶರ್ಯಾತಿ ರಾಜ ಒಂದು ಬಾರಿ ತನ್ನ ಪರಿವಾರ ಸಮೇತ ಅರಣ್ಯಕ್ಕೆ ಬಂದಾಗ ಆ ಅರಣ್ಯದಲ್ಲಿ ಒಂದು ಕಡೆ ಒಂದು ಹುತ್ತದಲ್ಲಿ ಈ ಚ್ಯವನ ಋಷಿಗಳು ತಪಸ್ ಮಾಡ್ತಾ ಕೂತ್ಕೊಂಡಿದ್ರು. ಈ ರಾಜಪುತ್ರಿ ಸುಕನ್ಯಾ ಆ ಹುತ್ತದ ಎರಡು ತೂತುಗಳಿಂದ ಹೊರಗೆ ಬೆಳಕು ಬರ್ತಾ ಇದ್ದುದನ್ನು ಗಮನಿಸಿ ಕುತೂಹಲದಿಂದ ಅಲ್ಲಿ ಮುಳ್ಳು ಚುಚ್ಚಿದ್ಲು. ಒಳಗಿನಿಂದ ರಕ್ತ ಹೊರಗೆ ಬರಲಿಕ್ಕೆ ತೊಡಗಿತ್ತು. ಆ ಅಪಚಾರದಿಂದಾಗಿ ರಾಜನ ಎಲ್ಲಾ ಪರಿವಾರದ ಸದಸ್ಯರಿಗೂ ಕೂಡ ಮಲಮೂತ್ರಗಳ ಸ್ತಂಭನ ಆಗಿ ಹೋಯಿತು. ಇದು ಕ್ರಮೇಣ ಹೀಗೆ ಮಂತ್ರಿಗಳ ಮೂಲಕ ರಾಜನಿಗೆ ಗೊತ್ತಾಗಿ ರಾಜ ಅಲ್ಲಿ ಬಂದು ಆ ಚ್ಯವನರನ್ನು ಪ್ರಾರ್ಥಿಸಿದ. ನಾನು ಮುದುಕ, ನನ್ನ ಸೇವೆಗಾಗಿ ನಿನ್ನ ಮಗಳನ್ನು ಮದುವೆ ಮಾಡಿಕೊಡು ಅಂತ ಚ್ಯವನರು ರಾಜನಿಗೆ ಹೇಳಿದರು. ಅದರಂತೆ ಸುಕನ್ಯಾ ಚ್ಯವನರನ್ನು ಮದುವೆ ಆದಳು. ಚ್ಯವನರು ವೃದ್ಧರಾಗಿದ್ರು. ಒಂದು ಬಾರಿ ಅಶ್ವಿನಿ ದೇವತೆಗಳು ಅವರ ಆಶ್ರಮಕ್ಕೆ ಬಂದು ಆ ಚ್ಯವನರಿಗೆ ಮತ್ತೆ ಮರಳಿ ಯೌವನ ಬರುವಂತಹ ಒಂದು ವಿಧಾನವನ್ನ, ಒಂದು ಉಪಾಯವನ್ನು ಮಾಡಿದರು. ಅದರಂತೆ ಅಶ್ವಿನಿ ದೇವತೆಗಳು ಇಬ್ಬರು ಮತ್ತೆ ಚ್ಯವನರು ಎಲ್ಲರೂ ಕೂಡ ಎದುರುಗಡೆ ಇರುವಂತಹ ಒಂದು ಸರೋವರದಲ್ಲಿ ಮುಳುಗೆದ್ದರು. ಮೂವರು ಕೂಡ ಸಮಾನ ರೂಪ ಉಳ್ಳವರಾಗಿ ಕಾಣಿಸಿದರು. ಇವರಲ್ಲಿ ನಿನ್ನ ಪತಿ ಯಾರು, ನೀನು ಸ್ವೀಕಾರ ಮಾಡಿಕೋ ಅಂತ ಮೂವರು ಅಥವಾ ಅಶ್ವಿನಿ ದೇವತೆಗಳು ಆ ಸುಕನ್ಯೆಗೆ ಹೇಳಿದರು. ಮೂವರು ಒಂದೇ ತರ ಕಾಣಿಸಿದ್ರಿಂದ ಅವಳಿಗೆ ಸ್ವೀಕಾರ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೆ ಅವಳು ಧೃತಿಗೆಡಲಿಲ್ಲ. ನೀವೇ ನನ್ನ ಗಂಡನನ್ನ ನನಗೆ ತೋರಿಸಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ಲು ಅಶ್ವಿನಿ ದೇವತೆಗಳನ್ನೇ. ಆಗ ಅವರು ತಮ್ಮ ನಡುವಿನ ಆ ಚ್ಯವನರನ್ನ
ಪುನಃ ಯುವಕರಾಗಿದ್ದಂಥ ಚ್ಯವನರನ್ನ ಸುಕನ್ಯೆಗೆ ಕೊಟ್ಟರು. ಅದರಂತೆ ಸುಕನ್ಯಾ ಮತ್ತು ಚ್ಯವನರ ದಾಂಪತ್ಯ ಮುಂದುವರಿಯಿತು. ತಮಗೆ ಯೌವನವನ್ನು ಕೊಟ್ಟಂಥ ಈ ಅಶ್ವಿನಿ ದೇವತೆಗಳಿಗೆ ಒಂದು ಯಜ್ಞ ಮಾಡಿಸಿ, ಆ ಯಜ್ಞದಲ್ಲಿ ಈ ಅಶ್ವಿನಿ ದೇವತೆಗಳಿಗೆ ಸೋಮದ ಆಹುತಿಯನ್ನು ಕೊಡ್ತೇನೆ ಅಂತ ಚ್ಯವನರು ಪ್ರತಿಜ್ಞೆ ಮಾಡಿದ್ರು. ಅದೇ ಈ ಕಥಾದಲ್ಲಿ, ಈ 3 ಪಾಠಗಳಲ್ಲಿ ನಮ್ಗೆ ಕಾಣಿಸುವಂತಹ ಕಥಾ. ಅಲ್ಲಿಯವರೆಗೆ ಈ ಅಶ್ವಿನಿ ದೇವತೆಗಳಿಗೆ ಸೋಮಪಾನದ ಆಹುತಿ ಇರಲಿಲ್ಲ. ಇದ್ರ ಬಗ್ಗೆ ಹಿಂದೆ ಒಂದು ಸ್ವಲ್ಪ ವಿಮರ್ಶೆಯನ್ನು ಹೇಳಿದ್ದೇನೆ. ವಾಸ್ತವಿಕವಾಗಿ ಸೋಮಪಾನಕ್ಕೆ ಯೋಗ್ಯರಾದಂತಹ 100 ಜನ ದೇವತೆಗಳೇನಿದ್ದಾರಲ್ಲ, ವಿಭಾಗ ಶತವತ್ ಅನ್ನುವ ಸೂತ್ರದಲ್ಲಿ, ಬ್ರಹ್ಮಸೂತ್ರದಲ್ಲಿ ಕಂಡು ಬರುವಂತವರು, ಆ ಸೂತ್ರದ ಭಾಷ್ಯ ಇತ್ಯಾದಿ ಕಡೆ ಕಂಡು ಬರ್ತಾರೆ. ಅಶ್ವಿನಿ ದೇವತೆಗಳು ಕೂಡ ಸೋಮಪಾನಕ್ಕೆ ಯೋಗ್ಯರೇ. ಅಲ್ಲಿ ಮೂಲತಃ ಅವರ ಹೆಸರು ಇದ್ದೇ ಇದೆ, ಆ 100 ಜನ ದೇವತೆಗಳು. ಬ್ರಹ್ಮಣಿ ದ್ವೇ ಶತಾಧಿಕೆ, 100 ಜನ ದೇವತೆಗಳು ಮತ್ತೆ ಚತುರ್ಮುಖ ಬ್ರಹ್ಮ ಪರಮಾತ್ಮ ಇವರ ಹೆಸರು ಅಲ್ಲಿ ಕಂಡು ಬರ್ತದೆ. ಅಲ್ಲೆಲ್ಲ ಅಶ್ವಿನಿ ದೇವತೆಗಳ ಹೆಸರು ಇದ್ದೇ ಇದೆ. ಅದರಿಂದ ಅವರು ಸೋಮಪಾನಕ್ಕೆ ಯೋಗ್ಯರೇ. ಆದರೆ ಯಾವುದೋ ಒಂದು ಕಾರಣದಿಂದಾಗಿ ಅದು ಮುಂದೆ ಬರೋದಿದೆ. ಅವರು ವೈದ್ಯರು ಅನ್ನೋ ಕಾರಣ, ಬೇರೆ ಏನಲ್ಲ. ಆ ಸೋಮಪಾನದ ಅರ್ಹತೆ ಅವರಿಗೆ ಸ್ವಲ್ಪ ಕಾಲದ ಮಟ್ಟಿಗೆ ತಪ್ಪಿ ಹೋಗಿತ್ತು. ಅದನ್ನೇ ಚ್ಯವನರು ಮತ್ತೆ ಊರ್ಜಿತ ಮಾಡಿದರಷ್ಟೇ. ಹಿಂದೆ ಯಾವ ಕಾಲಕ್ಕೂ ಅದು ಇಲ್ಲದೇ ಇದ್ದಂಥದ್ದೇನಲ್ಲ. ಸೋಮಾಧಿಕಾರ ವೇದೋಕ್ತ ಬ್ರಹ್ಮಣಿ ದ್ವೇ ಶತಾಧಿಕೆ ಅಂತ ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂತಹ ಮಾತಿದೆ. ಪ್ರಧಾನವಾಯು ವಸವಃ ರುದ್ರಾದಿತ್ಯ ಮರುದ್ಗುಣವು ಬೃಹಸ್ಪತಿ ರುಭುರ್ದ್ಯಾವ ಅಶ್ವಿನವು ಮರುತಸ್ತಥ ಅಂತ ಈಗಲ್ಲಿ ಅಶ್ವಿನಿ ದೇವತೆಗಳ ಹೆಸರು ಇದ್ದೇ ಇದೆ. ಆದ್ರಿಂದ ಹಿಂದೆ ಎಂದೂ ಇಲ್ಲದೇ ಇದ್ದ ಅಧಿಕಾರ ಅವರಿಗೆ ಬಂದದ್ದಲ್ಲ. ಇದ್ದ ಅಧಿಕಾರವೇ ಮೊಟಕಾಗಿದ್ದು ಮತ್ತೆ ಊರ್ಜಿತ ಆಗಿದ್ದಷ್ಟೇ ಚ್ಯವನರ ಮೂಲಕ. ಅದ್ರ ಬಗ್ಗೆ ಹಿಂದೆ ವಿಮರ್ಶೆ ಹೇಳಿದ್ದೆ. ಅದನ್ನು ಕೇಳದೇ ಇದ್ದವರ ಅನುಕೂಲಕ್ಕಾಗಿ ಈಗ ಸೂಕ್ಷ್ಮವಾಗಿ ಮತ್ತೆ ಹೇಳ್ತಿದ್ದೇನೆ. ಅದನ್ನೇ ಆ ಸೋಮಪಾನಕ್ಕೆ ಯೋಗ್ಯರಾದಂತಹ ದೇವತೆಗಳು, ಸೋಮಪಾನಾರ್ಹರಾದ ದೇವತೆಗಳು 18ನೇ ಕಕ್ಷಾದಲ್ಲಿ ಕೆಲವು ಜನ ಇದ್ದಾರೆ. 18ನೇ ಕಕ್ಷಾದ ಮೇಲೆ ಇನ್ನೂ ಅನೇಕ ಜನ ಇದ್ದಾರೆ. ಕೆಳಗೂ ಕೂಡ ಇದ್ದಾರೆ. ಸುಮಾರು 85 ಜನ ದೇವತೆಗಳು ಈ ಸೋಮಪಾನಕ್ಕೆ ಯೋಗ್ಯರಾದವರು 18ನೇ ಕಕ್ಷಾದಲ್ಲಿದ್ದಾರೆ. ಉಳಿದವರೆಲ್ಲ ಮೇಲೆ ಹಿಂದೂ ಮುಂದಿನ ಕಕ್ಷಾಗಳಲ್ಲಿದ್ದಾರೆ. ಆ ಸಂಖ್ಯೆ ಸ್ವಲ್ಪ ವ್ಯತ್ಯಸ್ತ ಆಗಿರಬಹುದು. 85 ಜನ ದೇವತೆಗಳು 18 ಕಕ್ಷಾದಲ್ಲಿ, ಇನ್ನು 15 ಜನ ದೇವತೆಗಳು ಮೇಲಿನ ಕೆಳಗಿನ ಕಕ್ಷಾಗಳಲ್ಲಿ ಅಂತ ಕೆಲವು ಲೆಕ್ಕಾಚಾರಗಳು. 86, 14, 87, 13 ಹೀಗೆಲ್ಲ ಬೇರೆ ಬೇರೆ ಲೆಕ್ಕಾಚಾರಗಳಿವೆ. ತಾರತಮ್ಯ ಕಕ್ಷಾದಲ್ಲಿ ಅದ್ರ ಬಗ್ಗೆ ಅನೇಕ ಚರ್ಚೆಗಳು ಆಗಿವೆ. ಹಿಂದೆ ಅದನ್ನು ನೋಡಿದ್ದೇವೆ. ಅದೇನು ಈಗ ಪ್ರಸ್ತುತ ಅಲ್ಲ. ಅಂತೂ ಅಶ್ವಿನಿ ದೇವತೆಗಳು ಸೋಮಪಾನಕ್ಕೆ ಯೋಗ್ಯರಾಗಿದ್ದವರೇ ಮೊದಲು ಅನ್ನೋದು ನಮ್ಗೆ ಗೊತ್ತಿರಬೇಕು. ಅವರಿಗೆ ತಾತ್ಕಾಲಿಕವಾಗಿ ಮೊಟಕಾಗಿತ್ತು. ಅದನ್ನು ಮತ್ತೆ ಚ್ಯವನರು ಮರಳಿ ಸೋಮಪಾನದ ಅಧಿಕಾರ ನಿಮಗೆ ಕೊಡ್ತೇನೆ ಅಂತ ಮಾಡಿಸಿದ್ರಷ್ಟೆ. ಅದಕ್ಕಾಗಿ ಚ್ಯವನರು ಇಂದ್ರನನ್ನು ಕರೆದು ಹೇಳಿದರು, ದೇವೈಹಿ ಸಹಿತ ಸೋಮಪ ಅಶ್ವಿನವು ಕುರು. ಎಲ್ಲ ದೇವತೆಗಳ ಜೊತೆಗೆ ಈ ಅಶ್ವಿನಿ ದೇವತೆಗಳಿಗೂ ನೀನು ಸೋಮಪಾನವನ್ನು ಮಾಡಿಸಬೇಕು ಅಂತ. ಆಗ ಅಸ್ಮಾಭಿರ್ ನಿಂದಿತಾವೇತವು, ಇವರು ವೈದ್ಯ ಕರ್ಮ ಮಾಡುವುದರಿಂದ ಕ್ಷುಲ್ಲಕವಾದ ಕರ್ಮದಲ್ಲಿ ತೊಡಗಿರುವವರು ಅನ್ನೋ ಕಾರಣಕ್ಕಾಗಿ ವೈದ್ಯ ವೃತ್ತಿ ಅನೇಕ ಮೈಲಿಗೆ ಅಪಾವಿತ್ರ್ಯಗಳಿಗೆ ಕಾರಣ ಆಗ್ತದೆ, ಗುರಿ ಆಗ್ತದೆ ಕೆಲವು ಬಾರಿ. ಆ ಕಾರಣಕ್ಕಾಗಿ ಅವರು ಸೋಮಪಾನಕ್ಕೆ ಯೋಗ್ಯರಲ್ಲ. ಇದನ್ನ ನೀವು ನಮಗೆ ಒತ್ತಾಯಿಸಬಾರದು. ಈ ಅಶ್ವಿನಿ ದೇವತೆಗಳ ಜೊತೆ ಕೂಡಿ ನಾವು ಸೋಮಪಾನ ಮಾಡಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ನೀನು ಬೇರೆ ಏನನ್ನಾದರೂ ಕಾರ್ಯ ಹೇಳಿದ್ರೆ ನಾವು ಅದಕ್ಕೆ ಒಪ್ಪುತ್ತೇವೆ. ಆಗ ಚ್ಯವನರು ಹೇಳಿದ್ರು, ನಿಮ್ಮ ಜೊತೆಗೇನೆ ಇವರು ಸೋಮಪಾನ ಮಾಡಬೇಕು. ಇವರು ಸೂರ್ಯನ ಮಕ್ಕಳೇ ಆಗಿದ್ದಾರೆ. ಇದರಿಂದ ನಿಮಗೆಲ್ಲರಿಗೂ ಶ್ರೇಯಸ್ಸಿದೆ. ನಾನು ಹೇಳಿದ್ದಕ್ಕೆ ವಿರುದ್ಧವಾಗಿ ನೀವು ವರ್ತಿಸಿದ್ದಾದರೆ ನಿಮಗೆ ಅದರಿಂದ ತೊಂದರೆ ಇದೆ. ನನಗೆ ಆ ಸೋಮಪಾನ ಇಷ್ಟ ಇಲ್ಲ ಅಂತ ಇಂದ್ರ ಅದನ್ನು ವಿರೋಧಿಸಿದೆ. ಅಶ್ವಿನಾ ಸಹ ಸೋಮಂ ವೈ ನ ಪಾಸ್ಯಾಮಿ ದುರ್ಯೋತ್ತಮ ಪಿಬನ್ ತ್ವನ್ಯೇ ಯಥಾ ಕಾಮಂ. ಉಳಿದ ದೇವತೆಗಳು ಬೇಕಾದ್ರೆ ಅಶ್ವಿನಿ ದೇವತೆಗಳ ಜೊತೆ ಕೂತ್ಕೊಂಡು ಸೋಮಪಾನ ಮಾಡುವುದಿದ್ರೆ ಮಾಡ್ರಿ. ಆಗ ಚ್ಯವನರು ಹೇಳಿದ್ರು, ನೀನೂ ಕೂಡ ಆ ಉಳಿದ ದೇವತೆಗಳ ಜೊತೆ ಗೂಡಿ
ಅಶ್ವಿನಿ ದೇವತೆಗಳ ಜೊತೆಗೂಡಿ ಸೋಮಪಾನ ಮಾಡಬೇಕು. ಇಲ್ಲದೆ ಹೋದರೆ ಆ ಯಜ್ಞದ ಸಂದರ್ಭದಲ್ಲಿ ನಿನಗೆ ಅದರಿಂದ ತೊಂದರೆ ಆದಿತ್ತು. ಹಾಗೆ ಆ ಚವನರು ಯಜ್ಞ ಪ್ರಾರಂಭ ಮಾಡಿಯೇ ಬಿಟ್ರು. ಈ ಯಜ್ಞವನ್ನು ಅವರು ತನ್ನ ಮಾವನಾದ ಶರಿಯಾತಿಯ ಯಜಮಾನತ್ವದಲ್ಲೇ ಮಾಡಿಸಿದರು ಅಂತ ಬೇರೆ ಕೆಲವು ಪುರಾಣಗಳಲ್ಲಿ ಕಂಡು ಬರ್ತದೆ. ಇಲ್ಲಿ ಆ ಮಾಹಿತಿಯನ್ನು ಕಂಡು ಬರೋದಿಲ್ಲ. ಇರಲಿ. ಆಗ ಯಾವ ದೇವತೆಗಳು ಈ ಯಜ್ಞಕ್ಕೆ ಭಂಗ ತಂದು ಒಡ್ಡಿದ್ರು ಅವರೆಲ್ಲರೂ ಈ ಚವನರ ಶಕ್ತಿಗೆ ವಶ ಆಗಿಬಿಟ್ರು. ಇಂದ್ರನಿಗೆ ಕೋಪ ಬಂತು. ಅವನು ದೊಡ್ಡ ಪರ್ವತವೊಂದನ್ನು ಎತ್ಕೊಂಡು ಈ ಚವನ ಕಡೆಗೆ ಬಂದ. ವಜ್ರಾಯುಧ ಮತ್ತೆ ಆ ಪರ್ವತ ಎರಡನ್ನೂ ಆ ಚವನರ ಮೇಲೆ ಪ್ರಯೋಗಿಸಬೇಕು ಅಂತ ಹೊರಟ. ಆಗ ಚವನರು ನೀರನ್ನ ಪ್ರೋಕ್ಷಿಸಿ ಆ ಇಂದ್ರನ ಭುಜವನ್ನೇ ಸ್ತಬ್ಧವನ್ನಾಗಿ ಮಾಡಿಬಿಟ್ರು. ಇಲ್ಲೆಲ್ಲ ಇಂದ್ರ ಅಂತ ಬಂದಿದೆ, ಇನ್ನು ಕೆಲವು ಕಡೆ ಇಂದ್ರನ ಭುಜವನ್ನ ಸ್ತಬ್ಧ ಮಾಡಿದ್ರು. ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದಂಥ ಅವನ ಭುಜವೇ ಅಲ್ಲೇ ಸ್ತಬ್ಧ ಆಗಿ ಹೋಯಿತು. ಉದ್ಯಮ್ಯ ವಿಪುಲಂ ಶೈಲಂ ಚವನಂ ಸಮಪಾದ್ರವತ್ ತಥಾ ವಜ್ರೇಣ ಭಗವಾನ್. ಆಗ ತಮ್ಮ ಆಪತಂತಂ ದೃಷ್ಟೈವ, ಚವನರು ಅವನನ್ನು ನೋಡಿದ್ರು. ಅವನ ಆ ಇಡೀ ಇಂದ್ರನ ಶರೀರವನ್ನೇ ಸ್ತಬ್ಧವನ್ನಾಗಿ ಮಾಡಿಬಿಟ್ರು. ಸವಜ್ರಂ ಸಹ ಪರ್ವತಂ ಅಸ್ತಂಭತ. ಮುಂದೆ ಚವನರು ಮದ ಅನ್ನುವ ಹೆಸರಿನ ಒಬ್ಬ ರಾಕ್ಷಸನನ್ನ ಸೃಷ್ಟಿಸಿದರು. ದೊಡ್ಡ ಬಾಯಿ ಒಂದು, ಅವನ ದವಡೆ ಭೂಮಿ ಮುಟ್ಟಿತ್ತು, ಆ ದವಡೆ ಮೇಲ್ಭಾಗ ಆಕಾಶವನ್ನು ಮುಟ್ಟಿತ್ತು. 1000 ಹಲ್ಲುಗಳಿದ್ದವು. ಎಲ್ಲಾ ದೇವತೆಗಳು ಕೂಡ ಆ ಮದ ರಾಕ್ಷಸನ ಗಂಟಲಿನೊಳಗೆ ಪ್ರವೇಶ ಮಾಡಿಬಿಡಬೇಕಾಯಿತು ಚವನರ ಶಕ್ತಿಯಿಂದ. ಮುಂದೆ ಆ ದೇವತೆಗಳೆಲ್ಲ ಇಂದ್ರನಿಗೆ ಪ್ರಾರ್ಥನೆ ಮಾಡಿದರು, ನಾವು ಚವನರಿಗೆ ಶರಣ ಹೋಗೋಣ, ನೀನು ಕೂಡ ಚವನರನ್ನ ಪ್ರಾರ್ಥಿಸು, ಅಶ್ವಿನಿ ದೇವತೆಗಳು ಸೋಮಪಾನ ಮಾಡಲಿ. ಆಗ ಇಂದ್ರ ಆ ದೇವತೆಗಳು ಹೇಳಿದಂತೆ ಮಾಡಿದ, ಚವನರಿಗೆ ನಮಸ್ಕಾರ ಮಾಡಿದ. ಸೋಮದ ಆಹುತಿ ಯಜ್ಞ ಎಲ್ಲ ಮುಂದುವರಿಯಿತು. ಮುಂದೆ ಚವನರು ಆ ಯಜ್ಞವನ್ನ ಸಮಾಪ್ತ ಮಾಡಿದರು. ಮುಂದೆ ಆ ಮದ ಅಂತ ಏನು ರಾಕ್ಷಸ ಇದ್ನಲ್ಲ, ಆ ರಾಕ್ಷಸನನ್ನ ಸೃಷ್ಟಿ ಮಾಡಿದ ಮೇಲೆ ಅವನಿಗೊಂದು ವ್ಯವಸ್ಥೆ ಬೇಕಲ್ಲ, ಎಲ್ಲಿಯಾದ್ರೂ ಒಂದ್ ಕಡೆ ಆ ಕಡೆ ಆತ ಇರಬೇಕಲ್ಲ. ಆ ಮದ ಅಂದ್ರೆ ದರ್ಪ, ನಮಗೆ ಸಾಮಾನ್ಯವಾಗಿ ಗೊತ್ತಿದೆ. ಅದಕ್ಕೆ ಅಭಿಮಾನಿಯಾದಂತಹ ಒಂದು ದುಷ್ಟ ಶಕ್ತಿ ಅದು. ಅದನ್ನ ಜೂಜಾಟ, ಬೇಟೆ, ಮದ್ಯಪಾನ ಮತ್ತು ಸ್ತ್ರೀಲಂಪಟತ್ವ, ಈ 4 ದುರ್ಗುಣಗಳು ಅವುಗಳಲ್ಲಿ ಹಂಚಿದೆ. ಆದ್ರಿಂದ ಜೂಜು, ಬೇಟೆ, ಮದ್ಯಪಾನ, ಸ್ತ್ರೀಭೋಗ ಇದರಲ್ಲಿ ಯಾರು ಮಗ್ನರಾಗಿರ್ತಾರೆ, ಏತೈಹಿ ದೋಷೈಹಿ ನರಾಹ ರಾಜನ್ ಕ್ಷಯಂ ಯಾಂತಿ ನ ಸಂಶಯ. ಅಲ್ಲಿ ಮದ ಇರುವುದರಿಂದ ಮದಕ್ಕೆ ಅವರು ಬಲಿಯಾಗಿ ನಷ್ಟರಾಗಿ ಹೋಗ್ತಾರೆ. ಅದರಿಂದ ನಿತ್ಯಂ ದೂರತಃ ಪರಿವರ್ಜಯೇತ್. ಈ 4 ದುಶ್ಚಟಗಳಿಂದ ಮನುಷ್ಯ ಯಾವತ್ತೂ ದೂರ ಇರಬೇಕು. ಅತಿಯಾದ ಸ್ತ್ರೀಭೋಗ, ಮದ್ಯಪಾನ ಇತ್ಯಾದಿ ಯಾವುದು ಕೂಡ ಸಲ್ಲದು. ಇಲ್ಲಿ ಇದಕ್ಕೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಸ್ವಲ್ಪ ವಿವರಣೆ ಇದೆ. ಸ್ತ್ರೀ ಲಂಪಟತ್ವ ಬೇಡ ಅಷ್ಟೇ. ಆದರೆ ಮನುಷ್ಯನಿಗೆ, ಪುರುಷನಿಗೆ ಸ್ತ್ರೀಭೋಗ, ಸ್ತ್ರೀಗೆ ಪುರುಷನ ಭೋಗ, ಇದೆಲ್ಲ ವಾಮದೇವೋ ನಾಮ ಯಜ್ಞೋ ವ್ಯವಾಯೋ ಹರಿಪೂಜನಂ, ಇದೆಲ್ಲವೂ ಭಗವಂತನ ಪೂಜಾ ಎಂಬ ದೃಷ್ಟಿಯಿಂದ ಮಾಡುವಂಥದ್ದೇನಿದೆಯಲ್ಲ ಅದೇನೂ ನಿಂದ್ಯವಲ್ಲ. ಹಾಗೇನೆ ಮದ್ಯಪಾನವೂ ಕೂಡ ನಿಂದ್ಯ ಅಲ್ಲ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಕ್ಷತ್ರಿಯಾದಿಗಳಿಗೆ, ಬ್ರಾಹ್ಮಣರಿಗಲ್ಲ. ವ್ಯವಾಯ ಯಜ್ಞೆ ಮದ್ಯಂತೂ ಸೋಮಾತ್ಮಕತ ಏಷ್ಯತೆ ಅಂತ ಭಾಗವತ ತಾತ್ಪರ್ಯದ ಮಾತು. ಆ ಕ್ಷತ್ರಿಯ ಮೊದಲಾದವರು ಆ ವ್ಯವಾಯ ಯಜ್ಞ, ದಾಂಪತ್ಯ ಯಜ್ಞವನ್ನೇನು ಮಾಡ್ತಾರಲ್ಲ, ಆ ದಾಂಪತ್ಯ ಯಜ್ಞ ಮಾಡುವಾಗ ಪರಸ್ಪರ ಅನುರಾಗದ ಹೆಚ್ಚಳಕ್ಕಾಗಿ, ಅಲ್ಲೊಂದು ಮಾದಕ ವಾತಾವರಣದ ಸೃಷ್ಟಿಗಾಗಿ ಪ್ರಾಯ ಅಲ್ಲಿ ಈ ಒಂದು ರೀತಿಯಾದ ಮದ್ಯವನ್ನು ಅವರು ಸ್ವೀಕಾರ ಮಾಡಲಿಕ್ಕೆ ಸಮ್ಮತಿ ಇದೆ ಶಾಸ್ತ್ರದ್ದು. ಕ್ಷತ್ರಿಯಾದೇಹೇ ನವಿಪ್ರಾಣಾಂ ವಿಪ್ರೋ ದೋಷೇಣ ಲಿಪ್ಯತೆ ಅಂತ ಭಾಗವತ ತಾತ್ಪರ್ಯ ಮುಂದೆ. ಅದು ಕ್ಷತ್ರಿಯಾದಿಗಳಿಗೆ ಹೊರತು ಬ್ರಾಹ್ಮಣ ಯಾವುದೇ ಸಂದರ್ಭದಲ್ಲೂ ಕೂಡ, ದಾಂಪತ್ಯ ಯಜ್ಞದಲ್ಲೂ ಕೂಡ
ಅವನು ಈ ಮದ್ಯವನ್ನು ಸ್ವೀಕಾರ ಮಾಡುವಂತಿಲ್ಲ. ಘ್ರಾಣಭಕ್ಷೋತವಾ ಯಜ್ಞೆ ಸರ್ವಸ್ಯ ಚೇಷ್ಯತೆ, ಭಾಗವತ ತಾತ್ಪರ್ಯದ ಮುಂದುವರಿದ ಮಾತು. ಸೌತ್ರಾಮಣಿ ಮೊದಲಾದ ಯಾಗಗಳಿವೆ. ಆ ಯಾಗಗಳಲ್ಲಿ ಒಂದು ರೀತಿಯಾದಂತಹ ಪೈಷ್ಟ ಮದ್ಯ, ಹಿಟ್ಟಿನ ಒಂದು ರೀತಿಯಾದ ಮದ್ಯವನ್ನ ಬ್ರಾಹ್ಮಣರು ಮೂಸಿ ನೋಡಬಹುದು, ಅಲ್ಲಿ ಕೂಡ ಭಕ್ಷಣೆ ಮಾಡುವಂತಿಲ್ಲ. ಆ ಒಂದು ಮದ್ಯ ಬಿಟ್ಟು ಬೇರೆ ಮದ್ಯವನ್ನು ಅವರು ಕೂಡ ಮೂಸಿಯೂ ನೋಡುವಂತಿಲ್ಲ. ಹೀಗೆ ಆಚಾರ್ಯರ ಮಾತಿದೆ, ವಿಹಿತಾತಿರೇಕೇಣ ನ ಸೇವೇತ ಅಂತ. ಎಷ್ಟನ್ನು ಸೇವನೆ ಮಾಡಿದ್ರಿಂದ ಶರೀರದ ಮನಸ್ಸಿನ ಸ್ವಾಸ್ಥ್ಯಕ್ಕೆ ಭಂಗ ಇಲ್ವೋ ಅಷ್ಟನ್ನು ಸೇವೆ ಮಾಡಬಹುದು ಅಂತಿದೆ. ಆದ್ರಿಂದ ಕ್ಷತ್ರಿಯರಿಗೆ ಒಂದು ನೀತಿ ಬೇರೆ ಇರ್ತದೆ, ಬ್ರಾಹ್ಮಣರಿಗೆ ಮತ್ತೊಂದು ನೀತಿ ಬೇರೆ ಇರ್ತದೆ. ಅದರಂತೆ ಕ್ಷತ್ರಿಯರು ಬ್ರಾಹ್ಮಣರು ಎಲ್ಲರೂ ಕೂಡ ನಡೆದುಕೊಳ್ಬೇಕು. ಹೀಗೆ ಚ್ಯವನರ ಮಹಿಮೆ ನಿನಗೆ ಹೇಳಿದ್ದೇನೆ. ಇಂಥ ಮಹಾಪರಾಕ್ರಮವನ್ನ, ಶಕ್ತಿಯನ್ನು ತೋರಿಸಿದಂತಹ ಬೇರೆ ಯಾರಾದ್ರೂ ಕ್ಷತ್ರಿಯ ನಿನಗೆ ಗೊತ್ತಿದ್ರೆ ಹೇಳುವಂತ ಸವಾಲು ಹಾಕಿದ್ರು ವಾಯು ಕಾರ್ತಿವೀರ್ಯಾರ್ಜುನನಿಗೆ. ಆಗ ಆತ ಏನೂ ಮಾತಾಡಲಿಕ್ಕೆ ಶಕ್ತನಾಗಲಿಲ್ಲ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತವಾಗಿದೆ. 146ನೇ ಅಧ್ಯಾಯ ವಾಯುಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಮತ್ತೆ 261ನೇ ಅಧ್ಯಾಯ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ, 244ನೇ ಅಧ್ಯಾಯ ಈ ಹಿಂದಿನ ಮೊದಲೇ ಸಮಾಪ್ತವಾಗಿತ್ತು ವೈಷ್ಣವ ಪಾಠದಲ್ಲಿ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 156ನೇ ಅಧ್ಯಾಯ ಇದು ಸಮಾಪ್ತವಾಗಿದೆ. ಈಗ ನಾವು ನೋಡಿರುವ ಭಾಗ ವೈಷ್ಣವ ಪಾಠದಲ್ಲಿ ಕಂಡುಬರೋದಿಲ್ಲ. ಮುಂದಿನ ಭಾಗ ಎಲ್ಲಾ ಪಾಠಗಳಲ್ಲೂ ಕೂಡ ಕಂಡುಬರುತ್ತದೆ. ಅದನ್ನ ನಾಳೆ ದಿವಸ ನೋಡೋಣ.